ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಹರ್ತಾಳ್ ಹಾಗೂ ಬಿಜೆಪಿ ಜಿಲ್ಲಾ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ವಿರೋಧಿಸಿ ಕ್ರಮ ಕೈಗೊಳ್ಳಲು ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಮಾಜಿ ಶಾಸಕ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರತಾಳು ಹಾಲಪ್ಪ, ಕೇಂದ್ರ ಸರ್ಕಾರ 7ನೇ ಬಾರಿಗೆ ಕಸ್ತೂರಿ ರಂಗನ್ ವರದಿ ಜಾರಿ ಸಂಬಂಧ ಕರಡು ಅಧಿಸೂಚನೆಯನ್ನು ಹೊರಡಿಸಿದೆ. ಇದಕ್ಕೆ ಸಾರ್ವಜನಿಕರು, ಸಂಘ ಸಂಸ್ಥೆಗಳಿಂದ ಆಕ್ಷೇಪಣೆಯನ್ನು ಆಹ್ವಾನಿಸಿದೆ. ಇದೊಂದು ಅವೈಜ್ಞಾನಿಕ ಹಾಗೂ ಅಪ್ರಸ್ತುತ ವರದಿ ಆಗಿರುವ ಹಿನ್ನೆಲೆಯಲ್ಲಿ ವಿರೋಧ ಮಾಡಬೇಕಾಗಿದೆ ಎಂದರು. 2022ರಲ್ಲಿಯೂ ಒಮ್ಮೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದಲ್ಲಿ ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಇವರ ಜೊತೆಗೂಡಿ ಕೇಂದ್ರ ಅರಣ್ಯ ಮತ್ತು ಪರಿಸರ ಖಾತೆ ಸಚಿವರಾಗಿದ್ದ ಭೂಪೇಂದ್ರ ಯಾದವ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೆವು. ರಾಜ್ಯ ಸರ್ಕಾರದ ಕಡೆಯಿಂದಲೂ ವರದಿ ಜಾರಿ ಮಾಡದಂತೆ ಆಕ್ಷೇಪಣೆ ಸಲ್ಲಿಸಲಾಗಿತ್ತು. ಭೂಪೇಂದ್ರ ಯಾದವ್ ಅವರು ಇಲ್ಲಿನ ಸ್ಥಿತಿಗತಿ ಅಧ್ಯಯನ ಮಾಡಲು ಸಮಿತಿಯೊಂದನ್ನು ಕಳುಹಿಸಿ ವರದಿ ಪಡೆಯುವ ಭರವಸೆಯನ್ನು ನೀಡಿದ್ದರು. ಅಲ್ಲಿಂದ ಈಚೆಗೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಪ್ರಸ್ತಾಪ ಆಗಿರಲಿಲ್ಲ ಎಂದು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು 20,668 ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿವೆ. ಕರ್ನಾಟಕದ 1,449 ಹಳ್ಳಿಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಶಿವಮೊಗ್ಗ ಜಿಲ್ಲೆಯಲ್ಲಿಯೇ 447 ಗ್ರಾಮಗಳನ್ನು ಈ ವರದಿ ಅಡಿ ಗುರುತಿಸಲಾಗಿದೆ. ಇದು ಜಾರಿಗೆ ಬಂದರೆ ದೊಡ್ಡ ಅನಾಹುತವೇ ಆಗುತ್ತದೆ. ರೈತರಿಗೆ ತೊಂದರೆಯಾಗುತ್ತದೆ. ಕೃಷಿ ಚಟುವಟಿಕೆ ಮಾಡಲಾಗುವುದಿಲ್ಲ. ಇದು ಇನ್ನೊಂದು ಮುಳುಗಡೆ ಆಗಲಿದೆ. ಹೀಗಾಗಿ ಇದನ್ನು ವಾಪಸ್ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ಇದನ್ನು ಆಕ್ಷೇಪಿಸಿ ನಿರ್ಣಯ ಕೈಗೊಂಡು ಕೇಂದ್ರ ಸರ್ಕಾರವನ್ನು ಭೇಟಿ ಮಾಡಿ ಅಹವಾಲು ಸಲ್ಲಿಸಬೇಕು. ಕೇರಳ ಸರ್ಕಾರದ ಮಾದರಿಯನ್ನು ಇಲ್ಲಿ ಅನುಸರಿಸಬೇಕು. ಆಡಳಿತ ಪಕ್ಷ, ಪ್ರತಿಪಕ್ಷ ಅಂತೆಲ್ಲ ಎಲ್ಲರೂ ಇದನ್ನು ವಿರೋಧ ಮಾಡಬೇಕಾಗಿದೆ ಎಂದರು. ಸಣ್ಣ ಬ್ರೇಕ್ ನಂತರ ಮಾಜಿ ಸಚಿವ ಹರತಾಳು ಹಾಲಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ನೆಚ್ಚಿನ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕೊಡುಗೆ. ಪ್ರತಿ 1 ಕಿಲೋಗ್ರಾಂ ಬೆಳ್ಳಿಯ ಸಾಮಗ್ರಿ ಖರೀದಿಗೆ 15,000 ರೂಪಾಯಿಗಳ ಕಡಿತ. ಈ ವಿಶೇಷ ಕೊಡುಗೆ 17 ಆಗಸ್ಟ್ 2026ರಿಂದ 27 ಆಗಸ್ಟ್ 2026 ತನಕ. ಇಂದೇ ಭೇಟಿ ನೀಡಿ ನ್ಯಾಷನಲ್ ಗೋಲ್ಡ್ ಅಂಡ್ ಡೈಮಂಡ್, ಆಜಾದ್ ರಸ್ತೆ, ತೀರ್ಥಹಳ್ಳಿ ಮತ್ತು ಬಿಎಚ್ ರಸ್ತೆ, ಶಿವಮೊಗ್ಗ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರಾಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರಲ್ಲ.
ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಕೇಳಿಸ್ತಿದೆಯಾ? ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ತಮ್ಮನ್ನು ಕರೆದಿರೋ ಉದ್ದೇಶ ಇಷ್ಟೇ. ಕಸ್ತೂರಿ ರಂಗನ್ ವರದಿಯನ್ನು 7ನೇ ಬಾರಿ ಇದೇ ಹಿಂದಿನ ತಿಂಗಳು 27ನೇ ತಾರೀಕು ಜುಲೈನಲ್ಲಿ ಅದರ ಕರಡು ಪ್ರತಿ ಡ್ರಾಫ್ಟ್ ನೋಟಿಫಿಕೇಷನನ್ನು ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮಾಡಿದೆ. ಅದಕ್ಕೆ ಅಬ್ಜೆಕ್ಷನ್ ಕಾಲ್ ಮಾಡಿದೆ. ಅದಕ್ಕೆ ಅಬ್ಜೆಕ್ಷನ್ನು ಸಂಘ ಸಂಸ್ಥೆಯವರು, ಜನಸಾಮಾನ್ಯರು, ಸ್ಥಳೀಯ ಸರ್ಕಾರಗಳು ಇವರೆಲ್ಲ ಅಬ್ಜೆಕ್ಷನ್ ಹಾಕಿ ನಿಮ್ಮದೇನು ತಕರಾರಿದೆ ಅಂತ. ಇದಕ್ಕೆ ಕೂಡಲೇ ತಕರಾರು ಹಾಕಬೇಕು. ಜನಸಾಮಾನ್ಯರು ಹಾಕಬೇಕು, ನಾವು ಹಾಕಬೇಕು. ಅದು ಸೈಂಟಿಫಿಕ್ ಆಗಿ ಇಲ್ಲ ವರದಿ. ಆ ವರದಿಯೇ ಒಂದು ಅಪ್ರಸ್ತುತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ, ಹಿಂದೆ ಕೂಡ ಇದು ಒಂದು ಡ್ರಾಫ್ಟ್ ನೋಟಿಫಿಕೇಷನ್ ಆಗಿತ್ತು 2023ರಲ್ಲಿ. ಆಗ ನಾನು ಮತ್ತು ಜ್ಞಾನೇಂದ್ರ ನಮ್ಮ MP ಜೊತೆಗೂಡಿ ಡೆಲ್ಲಿಗೆ ಹೋಗಿ ಅಲ್ಲಿ ಶೋಭಾ ಕರಂದ್ಲಾಜೆಯವರು ಮತ್ತು ಪ್ರಹ್ಲಾದ್ ಜೋಶಿಯವರು, ಯಡಿಯೂರಪ್ಪನವರು ಇವ್ರ ನೇತೃತ್ವದಲ್ಲಿ ಭೂಪೇಂದ್ರ ಯಾದವ್ ಆಗಿನ ಮಂತ್ರಿ ಮತ್ತು ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಮತ್ತು ಪ್ರಧಾನ ಕಾರ್ಯದರ್ಶಿ ಅರಣ್ಯ ಪರಿಸರ ಇಲಾಖೆ ಅವರನ್ನು ಕರ್ಕೊಂಡು ಹೋಗಿದ್ವಿ. ಅವರು ಬಂದಿದ್ದರು. ಅಲ್ಲಿ ಒಂದು ತೀರ್ಮಾನ ಮಾಡಿ ಯಾವ ಕಾರಣಕ್ಕೂ ಇದನ್ನು ಜಾರಿಗೆ ಕೊಡಬಾರ್ದು, ಕೊಟ್ಟರೆ ತುಂಬ ತೊಂದರೆ ಆಗುತ್ತೆ ಅಂಥೇಳಿ ಅವಾಗ ಕನ್ವಿನ್ಸ್ ಮಾಡಿದ್ವಿ. ಆವಾಗ ಕನ್ವಿನ್ಸ್ ಆದರು ಅವರು. ಆಗ ಒಂದು ವರದಿಯನ್ನು ನಾನು ತರಿಸ್ಕೊಳ್ತೇನೆ, ಮತ್ತೆ ಅಫೀಸಿಯಲ್ ಅಧಿಕಾರಿಗಳನ್ನು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಯನ್ನು ಕಳಿಸಿ ವರದಿಯನ್ನು ತರಿಸ್ಕೊಂಡು ಮುಂದೆ ಯೋಚನೆ ಮಾಡ್ತೇನೆ. ಸದ್ಯಕ್ಕೆ 1 ವರ್ಷದವರೆಗೆ ನಾನು ಇದನ್ನು ಸ್ಟೇ ಮಾಡ್ತೇನೆ, ಮುಂದುವರಿಯೋದಿಲ್ಲ ಅಂಥೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಅವತ್ತು ಭೂಪೇಂದ್ರ ಯಾದವ್ ಅವರು ಹೇಳಿದರು, ಅರಣ್ಯ ಪರಿಸರ ಇಲಾಖೆ ಮಂತ್ರಿ. ಆಮೇಲೆ ವರದಿ ಕೇಳೋದಕ್ಕೆ ಕಮಿಟಿ ಮಾಡಿದ್ರು ಇಲ್ಲೋ ನಾವು ಮರೆತುಬಿಟ್ವಿ. ಆ ಕಮಿಟಿ ಬಂದು ಹೋಗಿದ್ದು ಅಲ್ಲಿ ಹೇಳಿದರು. ಮತ್ತು ಇವರಿಬ್ಬರು MLAಗಳ ಇಲ್ಲದೇ ಇರಲಿ, ಮಾಜಿಗಳಾಗಲಿ ಹಾಲಿಗಳಾಗಲಿ, ಇವರನ್ನು ಮಾಡಿ ಅಂತ ಡೈರೆಕ್ಷನ್ನೇ ಕೊಟ್ಟಿದ್ದರು. ನನ್ನೇನು ಯಾರೂ ಸಂಪರ್ಕ ಮಾಡಲ್ಲ, ಅದೊಂದು ಕಡೆ ಇರಲಿ, ವಿಷಯ ಅದಲ್ಲ. ಹೀಗೆ ಮುಂದೆ ಹಾಕ್ಕೊಂಡು ಬಂದು ಈಗ 3.5 ವರ್ಷ 4 ವರ್ಷ ಆಗ್ತಾ ಬಂದು 4 ವರ್ಷ ಆಲ್ಮೋಸ್ಟ್. ನಾವು ಹೋಗಿದ್ದು 2022ರ ಆಗಸ್ಟ್ ತಿಂಗಳಲ್ಲಿರಬೇಕು. ಹಾಗಾಯಿತು. ಈಗ ಮತ್ತೆ ಡ್ರಾಫ್ಟ್ ನೋಟಿಫಿಕೇಷನ್ನು ಮಾಡಿದ್ದಾರೆ. ಮತ್ತು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳಿದೆ, ಇದೆಲ್ಲ ತಮಗೆ ಗೊತ್ತಿದೆ. ಒಂದು ಕರ್ನಾಟಕ ರಾಜ್ಯದಲ್ಲಿ 20,668 ಕಿಲೋಮೀಟ್ರ್, 20,668 ಚದರ ಕಿಲೋಮೀಟ್ರ್ ಇದ್ರ ವ್ಯಾಪ್ತಿ ಬರ್ತದೆ. 1,449 ಹಳ್ಳಿಗಳು ಬರ್ತವೆ. ಅದರಲ್ಲಿ ಶಿವಮೊಗ್ಗದಲ್ಲಿ 447 ಹಳ್ಳಿ ಬರ್ತವೆ. ಗ್ರಾಚಾರ ಇದು ನಮ್ಮದು. ಹೈಯೆಸ್ಟ್ ಹಳ್ಳಿ ಬರೋದು, 2ನೇ ಹೈಯೆಸ್ಟೇ ನಮ್ಮದು. ಉತ್ತರ ಕನ್ನಡದಲ್ಲಿ 567 ಹಳ್ಳಿ ಇದ್ದಾವೆ. ಹೀಗೆ 1,469 ಗ್ರಾಮಗಳು ಅಂತಾರೆ. ಗ್ರಾಮ ಅಂತ ಹೇಳಿದ್ರೆ ಒಂದು ಊರಲ್ಲ, ನಮ್ಮ ಕಡೆ ಒಂದು ಏರಿಯಾ, 10 ಜನವಸತಿ ಊರುಗಳು ಸೇರ್ತವೆ. ಹಾಗಾಗಿ ದೊಡ್ಡ ಅನಾಹುತ ಆಗ್ತದೆ. ಅಲ್ಲಿ ತುಂಬ ತೊಂದರೆ ಆಗ್ತದೆ ರೈತರಿಗೆ. ಯಾವ ಚಟುವಟಿಕೆಗಳನ್ನು ಮಾಡಲಿಕ್ಕಾಗೋದಿಲ್ಲ, ಕೃಷಿ ಚಟುವಟಿಕೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಕಾರಣಕ್ಕೂ ಇದನ್ನು ನಾವು ವಿರೋಧ ಮಾಡ್ತೇವೆ. ಮತ್ತು ಇದು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 447 ಒಂದೇ, ಅದರಲ್ಲಿ 234 ಶಿವಮೊಗ್ಗ ಜಿಲ್ಲೆ ಸಾಗರ ಹೊಸನಗರ ತಾಲೂಕಲ್ಲೇ ಬರ್ತವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ 447, ಅದರಲ್ಲಿ 234 115 ಸಾಗರದಲ್ಲಿ, 119 ಹಳ್ಳಿಗಳು ಹೊಸನಗರ ತಾಲೂಕಲ್ಲಿ. ಒಟ್ಟು 234 ಹಳ್ಳಿ ಬರ್ತವೆ. ನಾವು ಊರು ಖಾಲಿ ಮಾಡೋದು ಈಗಾಗಲೇ ಮುಳುಗಡೆ ಆಗಿ ಅನಾಹುತ ಆಗೋಗಿದೆ. ಇದು ಒಂದು ಮುಳುಗಡೆನೇ. ನಮ್ಮ ರೈತರಿಗೆ ಹೇಳೋದು ಬೆಚ್ಚಿ ಬೀಳ್ತೀವಿ ನಾವು. ಅದರಿಂದ ಈ ಸರ್ಕಾರ ಇದನ್ನು ವಾಪಸ್ ತಗೋಬೇಕು ಅಂತ ಹೇಳ್ತಾ ಕೇಂದ್ರ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೇನೆ. ಈಗಿರೋ ಪರಿಸ್ಥಿತಿಯಲ್ಲಿ ಇದನ್ನು ಜಾರಿಗೆ ಕೊಡಕೂಡದು. ಇನ್ನೊಂದು, ರಾಜ್ಯ ಸರ್ಕಾರ ಇದ್ರ ನೇತೃತ್ವ ವಹಿಸ್ಬೇಕು.
ಹಿಂದೆ ನಾವು ಹೇಳಿದ್ನಲ್ಲ, ಹಿಂದೆ ಕೂಡ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳನ್ನೇ ಕರ್ಕೊಂಡು ಹೋಗಿ ನಾವು ಒತ್ತಡ ಹಾಕಿ 3.5 ವರ್ಷ ಮುಂದೆ ಹಾಕಿದ್ವಿ. 4 ವರ್ಷ 4 ವರ್ಷ ಆಯಿತು. 4 ವರ್ಷ ಆಗಸ್ಟಿಗೆ. ಈಗ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕೇರಳ ಮಾದರಿ, ಅಲ್ಲೂ ಹೇಳಿದ್ವಿ ಅವತ್ತು ನಾವು, ಕೇರಳ ಮಾದರಿಯಲ್ಲಿ ಅವರು ಒಂದು ಸ್ವಲ್ಪ ಉಳ್ಕೊಂಡಿದ್ದಾರೆ. ಅವರು ಅಲ್ಲಿಯ ಸರ್ಕಾರವೇ ಅದನ್ನು ವಿರೋಧ ಮಾಡ್ತು. ಇದು ಈಗಿರೋ ಸ್ಥಿತಿಲಿ ಮಾಡಿದ್ರೆ ಊರೇ ನಾವು ಖಾಲಿ ಮಾಡಬೇಕಾಗ್ತದೆ. ಪ್ರಾಣಿಗಳೆಲ್ಲ ಏನು ಮಾಡಬೇಕಾಗತ್ತೆ, ದನಕರುಗಳನ್ನ ಏನು ಮಾಡಬೇಕಾಗತ್ತೆ. ಅದು ಬೇರೆ ಥರ ಅವರು ಎಜುಕೇಟೆಡ್ ಇದ್ದರು. ಎಲ್ಲರಿಗೂ ಸ್ಥಳೀಯ ಸರ್ಕಾರಗಳು ಅಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿಗಳಿಗೂ ಅಲ್ಲಿ ಒಳಗೊಳ್ತಿದ್ವು. ಇದನ್ನು ಮನಗಂಡು ಅವರೊಂದು ವರದಿ ರೆಡಿ ಮಾಡಿ ಸರ್ಕಾರ ಅದನ್ನೊಂದು ಸಣ್ಣ ರಿಲೀಫ್ ಪಡೆದಿದ್ದಾರೆ ಅವರು, ಕೇರಳದವರು. ಅದನ್ನು ಅನುಸರಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ಇನ್ಫ್ಲೂಯೆನ್ಸ್ ಯಾರಿದೆ ಅವರು ಹೋರಾಟ ಮಾಡಬೇಕು. ಹೋರಾಟಕ್ಕಿಂತ ಹೆಚ್ಚು ಸರ್ಕಾರದ ಮೇಲೆ ಪ್ರಭಾವ ಬೀರಿ ನಾವೇನು ಮಾಡಿದ್ದೀವಿ ಅದಕ್ಕಿಂತ ಪರಿಣಾಮಕಾರಿಯಾಗಿ ಇದನ್ನು ವಾಪಸ್ ತಗೋಬೇಕು. ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಹೋರಾಟ ಮಾಡೋದು ಆಡಳಿತ ಪಕ್ಷದವ್ರು ಹೋರಾಟ ಮಾಡೋದಿಲ್ಲ. ನಾವು ಮಾಡಬೇಕು, ನಾವು ಮಾಡ್ತೇವೆ, ಅವರು ಮಾಡಬೇಕು, ನಾವು ಮಾಡಬೇಕು, ಪಕ್ಷಾತೀತವಾಗಿ ಮಾಡಬೇಕು ಇದನ್ನು. ಆದರೆ ಇಲ್ಲಿ ಜನಕ್ಕೆ ತಪ್ಪು ಮಾಹಿತಿ ಕೂಡ ಕಳೆದು ಇದಕ್ಕೊಂದು ತುಂಬ ಇತಿಹಾಸ ಹಿನ್ನೆಲೆ ಇದೆ. ಇದು ಗಾಡ್ಗಿಲ್ ವರದಿ ನೇಮಕ ಆಯಿತು 2010ರಲ್ಲಿ. ಆಗಲೂ ಕಾಂಗ್ರೆಸ್ ಸರ್ಕಾರವೇ ಇತ್ತು. ಈ ಸರ್ಕಾರಗಳನ್ನ ಆ ಸರ್ಕಾರ ಈ ಸರ್ಕಾರ ಇತ್ತು ಅಂತ ಹೇಳೋದಕ್ಕಿಂತ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು. VN ಗಾಡ್ಗಿಲ್ ವರದಿ 10ರಲ್ಲಿ ನೇಮಕ ಆಯಿತು. 11ರಲ್ಲಿ ಅವರು ವರದಿ ಕೊಟ್ಟರು 1 ವರ್ಷದಲ್ಲಿ. ಅದಕ್ಕೆ ಬಹಳ ವಿರೋಧ ಬಂತು. ಇಡೀ ಪಶ್ಚಿಮ ಘಟ್ಟಗಳನ್ನೇ ಸೇರಿಸ್ಬಿಟ್ರು ಸಾಲಿಡಾಗಿ. ಅವರು ಯಾವ ಅಧ್ಯಯನವೂ ಆಗಲಿಲ್ಲ, ವರದಿನೂ ವಸ್ತುನಿಷ್ಠ ವರದಿ ಆಗಲಿಲ್ಲ. ಅದು ಆವಾಗ ವಿರೋಧ ಬಂದ ಮೇಲೆ ಆಗಿನ ಕಾಂಗ್ರೆಸ್ ಸರ್ಕಾರವೇ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು, ಐ ಥಿಂಕ್ ಬಹುಶಃ. ಅವ್ರೇನು ಮಾಡಿದ್ರು 2014ರಲ್ಲಿ ಒಂದು ಗಾಡ್ಗಿಲ್ ವರದಿ ಸಾರಾಸಗಟ್ಟು ಇಡೀ ಪಶ್ಚಿಮ ಘಟ್ಟದ ಎಲ್ಲ ರಾಜ್ಯಗಳು, ಎಲ್ಲ ವರ್ಗದವರು, ಎಲ್ಲ ಪಕ್ಷದವರು ವಿರೋಧ ಮಾಡಿದ ಮೇಲೆ ಆ ವರದಿಯನ್ನು ಹಿಂತಗೊಂಡು ಒಪ್ಕೊಳ್ದೇನೆ ಕಸ್ತೂರಿ ರಂಗನ್ ನೇಮಕ ಆಯಿತು. ಕಸ್ತೂರಿ ರಂಗನ್ ಅವರ ನೇಮಕ ಆದಮೇಲೆ ಅವರು ವರದಿ ಕೊಟ್ಟರು ಮಾರ್ಚ್ ತಿಂಗಳಲ್ಲಿ. 2014ರಲ್ಲಿ ಮಾರ್ಚ್ 10ನೇ ತಾರೀಕು ಒಂದು ರಿಪೋರ್ಟ್ ಕೊಟ್ಟರು, ಈ ಕಸ್ತೂರಿ ರಂಗನ್ ವರದಿ. 14ರಿಂದ ಮೇಗೆ ಎಲೆಕ್ಷನ್ ಆಯಿತು. ನಮ್ಮದು ಭಾರತೀಯ ಜನತಾ ಪಕ್ಷ BJP ಅಧಿಕಾರಕ್ಕೆ ಬಂತು. ಮತ್ತೆ ಇದು ಸರಿ ಇಲ್ಲ ಅಂತ ಎಲ್ಲ ಕಡೆ ಪ್ರತಿಭಟನೆಗಳು ಮತ್ತೊಂದು ಮುಗಿದು ಎಲ್ಲ ಆದವು. ಅದನ್ನು ಒಪ್ಕೊಳ್ಳೋಕ್ಕೆ ಆಗಲಿಲ್ಲ, ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗಲೂ ಅದನ್ನು ಪದೇ ನೋಟಿಫಿಕೇಶನ್ ಮಾಡ್ತಾರೆ. ಮತ್ತು ಒಂದು ನೋಟಿಫಿಕೇಶನ್ ಮಾಡಿದ್ರೆ ಅದಕ್ಕೊಂದು ಅವಧಿ ಇರ್ತದೆ. ಅದು ಅವಧಿ ಮುಗಿದ್ಮೇಲೆ ಮತ್ತೆ ನೋಟಿಫಿಕೇಶನ್ ಮಾಡಬೇಕು, ಡ್ರಾಫ್ಟ್ ನೋಟಿಫಿಕೇಶನ್. ಹಾಗಾಗಿ ಮಾಡ್ತಾನೆ ಇದ್ದಾರೆ. ಈಗ 7ನೇ ಡ್ರಾಫ್ಟ್ ನೋಟಿಫಿಕೇಶನ್ ಬಂದಿದೆ, 7ನೇ ಬಾರಿ ಇವ್ರದ್ದೇ ಕಸ್ತೂರಿ ರಂಗನ್ ವರದಿದೆ. ಗಾಡ್ಗಿಲ್ ವರದಿ ಹೋಯಿತು, ಮಾಧವ್ ಗಾಡ್ಗಿಲ್ ಅಂತ. ಕಸ್ತೂರಿ ರಂಗನ್ ವರದಿ ಈಗಿರೋ ಸ್ಥಿತಿಯಲ್ಲಿ ಯಾವ ಕಾರಣಕ್ಕೂ ಒಪ್ಕೋಬಾರ್ದು. ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗಟ್ಟಿ ತೀರ್ಮಾನವನ್ನು ಈ ಸಾರಿ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಥವಾ ಅಲ್ಲಿ ಚರ್ಚೆ ಮಾಡಿ ಈ ವರದಿಯನ್ನು ತಿರಸ್ಕರಿಸಬೇಕು ಅಂತಲೇ ನಾವು ಹೇಳ್ತೇವೆ. ಮತ್ತು ಅದರದ್ದೇ ಆದ ಇದು ಪಶ್ಚಿಮ ಘಟ್ಟ ಎಕಾಲಜಿಕಲಿ ಎಂಥದ್ದು ಹೇಳ್ತೀವಿ ನಾವು, ಅದಕ್ಕೆ ಒಂದು ಶಬ್ದ ಇದೆ, ESA ಅಂತ ಹೇಳ್ತಾರೆ. ಅಂತದ್ದು ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಸೆನ್ಸಿಟಿವ್ ಏರಿಯಾ ಅಂತ. ಪರಿಸರ ಸೂಕ್ಷ್ಮ ಪ್ರದೇಶ, ಪಶ್ಚಿಮ ಘಟ್ಟ ಸೇರಿಸ್ಕೊಳ್ಳೋದು. ಇದು ಸೂಕ್ಷ್ಮ ಪ್ರದೇಶ ಸೂಕ್ಷ್ಮವಾಗೇ ಇದಾವೆ. ನಮ್ಮ ರೈತರು ಕಾಪಾಡ್ಕೊಂಡಿದ್ದಾರೆ, ಅವರು ಅದಕ್ಕೇನು ಮುಟ್ಟಕ್ಕೆ ಹೋಗಿಲ್ಲ ಯಾರು. ಒತ್ತುವರಿ ಆಗೋದು ಕೂಡ ಅಲ್ಲಿ ಯಾರು ಒತ್ತುವರಿ ಮಾಡಲ್ಲ, ಘಟ್ಟದಲ್ಲಿ ಹೋಗಿ ಯಾರೂ ಮಾಡಿಲ್ಲ. ನಿನ್ನೆನೋ ಒಂದು ಘಟ್ಟದಾಗ ಹೋಗಿ ಬಂದ್ವಿ, ಕಾರವಾರದವರೆಗೆ, ಮೊನ್ನೆನೋ ಮಂಗಳೂರವರೆಗೆ ಹೋಗಿ ಬಂದ್ವಿ. ಯಾವ ಘಟ್ಟದಲ್ಲಿ ಯಾವ ಫಾರೆಸ್ಟ್ನೂ ಯಾರೂ ಮುಟ್ಟಲ್ಲ. ಎಲ್ಲೋ ಮುಳುಗಡೆ ಆದವರು ಅಥವಾ ಇನ್ಯಾರೋ ನಿರಾಶ್ರಿತರಾದವರು ಸಣ್ಣ ಪುಟ್ಟ ನಗರದ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಬಗರುಕುಮಾಗಿದೆ. ಇವರು ಹೇಳ್ತಕ್ಕಂಥ ಪ್ರದೇಶದಲ್ಲಿ 20,668 ಎಕರೆ ಕರ್ನಾಟಕ ರಾಜ್ಯದಲ್ಲಿ, ನಮ್ಮಲ್ಲಿ 449 ಹಳ್ಳಿಗಳು ಇದಾವಲ್ಲ, ಅಲ್ಲಿಗೆ ಕೃಷಿ ಚಟುವಟಿಕೆಗಳು ನಡೆದಿದೆ. ಅದನ್ನೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಅಲ್ಲಿ ಶಾಲೆಗಳಿದ್ದಾವೆ, ಅಲ್ಲಿ ಆಸ್ಪತ್ರೆಗಳಿದ್ದಾವೆ, ಅಲ್ಲಿ ರಸ್ತೆಗಳಿದ್ದಾವೆ, ವಿದ್ಯುತ್ ದೀಪಗಳಿದ್ದಾವೆ. ಅದೆಲ್ಲ ಸೇರಿಸ್ಕೊಂಡು ಹೇಳ್ಬಿಟ್ರೆ ಮತ್ತು ವಿದ್ಯುತ್ ದೀಪ ರಿಪೇರಿ ಮಾಡ್ಬೇಕಾದ್ರೆ ಮತ್ತೆ ಪ್ರಾಬ್ಲಮ್ಮು. ಇನ್ನೊಂದಿದೆ, ಇದು ಇಷ್ಟು ಮಾಡಿಕೊಂಡು ಇದನ್ನು ಒಪ್ಕೊಂಡ್ಬಿಟ್ರೆ ಯುನೆಸ್ಕೋಕ್ಕೆ ಹೋಗಿ ಸೇರಿಸ್ಬಿಡ್ತಾರೆ. ಪಶ್ಚಿಮ ಘಟ್ಟ ಕೆಲವು ಭಾಗ ಈಗಾಗಲೇ ಸೇರಿದೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಇದನ್ನು ಎಲ್ಲರೂ ಸೇರಿಸ್ಬಿಟ್ರೆ ಏನಾಗುತ್ತೆ ಯುನೆಸ್ಕೋಕ್ಕೆ ಸೇರಿಸ್ಕೊಂಡ್ರೆ? ಹಾಗಾಗಿ ಇದನ್ನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನಾವು ಕೂಡ ಇದನ್ನು
ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ತದೆ, ಯಾರ ನೇತೃತ್ವದಲ್ಲಿ ಹೇಗೆ ಕನ್ವಿನ್ಸ್ ಮಾಡ್ತದೆ ಕೇಂದ್ರ ಸರ್ಕಾರಕ್ಕೆ ಮತ್ತು ಸಮನ್ವಯ ಸಾಧಿಸಿ ಇದನ್ನು ವಾಪಸ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ.